ನೀವು ನಂತರ ಲಾಸ್ಟ್ ಮಿನಿಟಲ್ಲಿ ರೆಡಿ ಆಗ್ತಿದ್ದೀರಾ. ನಾನು 31st ನೈಟ್ ಇದನ್ನು ಶೂಟ್ ಮಾಡಿ ಫಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ರಿಗೂ ಹ್ಯಾಪಿ ದೀಪಾವಳಿ. ನಾನು ಕೂಡ ಫಾಸ್ಟಾಗಿ ರೆಡಿಯಾಗಿ ದೀಪಾವಳಿಗೆ ಹೋಗಬೇಕು ಒಂದು ಫಂಕ್ಷನಿಗೆ ಅಂತ ರೆಡಿ ಆಗ್ತಿರೋದು. ಸೊ ಹಾಗೆ ಟ್ಯುಟೋರಿಯಲ್ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಸ್ಕಿನ್ ಪ್ರೆಪ್ ಆಲ್ರೆಡಿ ಆಗಿದೆ. ಇಲ್ಲೊಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡಿ ಸ್ಕಿನ್ ಪ್ರೆಪ್ ಮಾಡ್ತಾಯಿದ್ದೀನಿ ನಾನು. ಜಸ್ಟ್ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಪೋರ್ಸ್ ಏನಾದರೂ ಇಶ್ಯೂ ಇದ್ದರೆ ಪೋರ್ಸ್ ಇರೋ ಜಾಗದಲ್ಲಿ ಮಾತ್ರ ಅಪ್ಲೈ ಮಾಡಿ ಅಲ್ಲಿ ಸರ್ಕ್ಯುಲರ್ ಮೋಷನ್ನ ಯೂಸ್ ಮಾಡಿ to make my base long lasting. I'm doing this, and also I'm using a darker concealer on all my pigmentation area like under eyes, around the mouth, forehead tanning. ಇಲ್ಲೆಲ್ಲ ಒಂದು ಡೋಮ್ ಶೇಪ್ ಸ್ಮಾಲ್ ಬ್ರಷ್ ತೊಗೊಂಡು ಸ್ಪಾಟ್ ಬ್ಲೆಂಡಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಕನ್ಸೀಲರ್ ಸಿಕ್ಕಾಪಟ್ಟೆ ಒಳ್ಳೆ ಕವರೇಜ್ ಕೊಡುತ್ತೆ. ಒನ್ ಆಫ್ ಮೈ ಫೇವ್ರೆಟ್ ಕನ್ಸೀಲರ್. ಹಾಗೆ ನನ್ನ ಬ್ರೈಟ್ಸ್ ಕೂಡ ನಾನು ಈ ಕನ್ಸೀಲರ್ ಯೂಸ್ ಮಾಡ್ತೀನಿ. ಸೊ ಕನ್ಸೀಲ್ ಮಾಡಿದ್ಮೇಲೆ ಆಲ್ಮೋಸ್ಟ್ ನನ್ನ ಫೇಸ್ ಈವನ್ ಟೋನ್ ಕಾಣಿಸ್ತಿದೆ ಅಲ್ಲ. ಸೊ ಈ ಒಂದು ಶಾಲೆಟ್ ಇಲ್ವೆರಿ ಫೌಂಡೇಶನ್, ಟ್ರಸ್ಟ್ ಮೀ, ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡ್ತಿರೋದು. ನಿಮ್ಗೇನಾದರೂ ಇನ್ ಡೀಟೇಲ್ ವಿಡಿಯೋ ಬೇಕು ಅಂದರೆ ಹೇಳಿ. ನಾನದು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀನಿ ಈ ಒಂದು ಫೌಂಡೇಶನ್ನ. ನಾನು ಸ್ವಲ್ಪ ಝೂಮ್ ಮಾಡಿದ್ದೀನಿ, ನೀವು ನೋಡ್ಬೋದು. ಶೇಡ್ ಸ್ವಲ್ಪ ಡಾರ್ಕ್ ಇದೆ ನನಗೆ, ಬಟ್ ಸ್ಟಿಲ್ ಇಟ್ಸ್ ಸೋ ಸ್ಮೂತ್, ಸೋ ಫುಲ್ ಕವ್ರೇಜ್, ಈಸಿ ಟು ಬ್ಲೆಂಡ್, ಕ್ಲೀನ್ ಕ್ಯಾನ್ವಸ್ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಫೌಂಡೇಶನ್ ಡಾರ್ಕ್ ಇದ್ರಿಂದ ಸ್ವಲ್ಪ ಲೈಟರ್ ಅಥವಾ ನನ್ನ ಸ್ಕಿನ್ ಟೋನ್ ಕನ್ಸೀಲರ್ ತೊಗೊಂಡು ಅಂಡರ್ ಐ ಸ್ವಲ್ಪ ಗ್ರೇ ಅನಿಸ್ತಾ ಇತ್ತು, ಅದನ್ನು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನೀವು ಬೇಕಾದರೆ ಲೈಟರ್ ಕನ್ಸೀಲರ್ ತೊಗೊಂಡು ಅಂಡರ್ ಐಸ್ ಮತ್ತು ಹೈ ಪಾಯಿಂಟ್ಸ್ ಆಫ್ ದ ಫೇಸಲ್ಲಿ ಹೋದರೆ ಇಟ್ ಗಿವ್ಸ್ ಯು ಮೋರ್ ಬ್ಯೂಟಿಫುಲ್ ಹೈಲೈಟೆಡ್ ಫೀಚರ್ಸ್. ಇದನ್ನಷ್ಟೇ ನೀವು ಸ್ಪಾಟ್ ಬ್ಲೆಂಡಿಂಗೇ ಮಾಡಬೇಕಾಗತ್ತೆ. ಎಲ್ಲಿ ಕನ್ಸೀಲರ್ ಅಪ್ಲೈ ಮಾಡಿರ್ತೀರೋ ಅಲ್ಲೇ, ಬೇರೆ ಕಡೆ ಎಳ್ಕೊಂಡು ಹೋದರೆ ಗ್ರೇ ಆಗೋಕ್ಕೆ ಶುರು ಆಗುತ್ತೆ ಬಿಕಾಸ್ ಆಫ್ ದ ಕಲರ್. ಅದಾದಮೇಲೆ ಐ ವಾಂಟೆಡ್ ಟು ಗೋ ಆಲ್ ವಿತ್ ಬ್ಲಷ್. ಸೊ ಐ ಆಮ್ ಯೂಸಿಂಗ್ 2 ಬ್ಲಷ್, ಒನ್ ಫ್ರಮ್ ಲ್ಯಾಕ್ಮಿ, ಅದರ್ ಫ್ರಮ್ ರೇರ್ ಬ್ಯೂಟಿ. ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್ ಆಗಿದೆ. ಫಸ್ಟ್ ಬ್ಲಷನ್ನು ನಾನು ಆಲ್ ಓವರ್ ದ ಚೀಕ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಟ್ಯಾಪಿಂಗ್ ಮೋಷನಲ್ಲಿ. ಸೆಕೆಂಡ್ ಬ್ಲಷ್ನ ಸ್ಪಾಟ್ ಬ್ಲೆಂಡಿಂಗ್ ಮಾಡ್ತಿದ್ದೀನಿ, ಅಂದರೆ ಹಿಂದಕ್ಕಾದಂಗೆ ನನ್ನ ಕಿವಿ ಹತ್ರಕ್ಕೆ, ಲೈಕ್ ಐ ಆಮ್ ಟೇಕಿಂಗ್ ದಟ್ ಬ್ಲಷ್ ಆ್ಯಂಡ್ ಐ ಆಮ್ ಬ್ಲೆಂಡಿಂಗ್ ಇಟ್ ದೇರ್ ಓನ್ಲಿ ಜಸ್ಟ್ ಟು ಗಿವ್ ದಟ್ ombre effect. And also I'm taking my blush to my eyelids, so the look will look very cohesive. I'm taking a loose powder and setting my under eyes. Always remove the excess from powder, so your under eyes will not get dry and cakey. ಹೋಲ್ ಫೇಸ್ನ ಸೆಟ್ ಮಾಡೋಕ್ಕೆ ನಿಕ್ಸ್ ಅವರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆಲ್ ಅರೌಂಡ್ ಮೈ ಫೇಸ್. ಇಟ್ಸ್ ಎ ಕಾಂಪ್ಯಾಕ್ಟ್ ಪೌಡರ್. ಆಲ್ಸೋ ಇಟ್ ವಿಲ್ ಕರೆಕ್ಟ್ ಮೈ ಡಾರ್ಕರ್ ಶೇಡ್ ಫೌಂಡೇಶನ್ನ ಏನು ಯೂಸ್ ಮಾಡಿದ್ನೋ ಅದನ್ನು ಟ್ರೈ ಮಾಡ್ತಿದ್ದೀನಿ ಕರೆಕ್ಟ್ ಮಾಡೋಕ್ಕೆ. ಬ್ಲಷ್ ನೋಡ್ಬೋದು ನೀವು, ನಾನು ಬಿಗ್ ಪ್ಲಫಿ ಬ್ರಷ್ ತೊಗೊಂಡಿದ್ರು ಬರೀ ಒಂದು ಕಾರ್ನರಲ್ಲಿ ಪಿಕ್ ಮಾಡಿ ಡಸ್ಟ್ ಆಫ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಸ್ಪಾಟಲ್ಲಿ ಬ್ಲಷಿಂಗ್ ಆಗುತ್ತೆ. ನಾನು ಫುಲ್ ಬ್ಲಷ್ನ ಬ್ರಷ್ ಪೂರ್ತಿ ತೊಗೊಂಡಿದ್ರೆ ಇಡೀ ಫೇಸಿಗಾಗಿತ್ತು. ಸ್ವಲ್ಪ ಕಾಂಟೋರ್, ಈ ಪ್ಯಾಲೆಟ್ ಅಥವಾ ಈ ವೆಟ್ ಆ್ಯಂಡ್ ವೈಲ್ಡ್ ಏನಿದೆಯೋ ಬ್ರಾನ್ಸರ್, ಇದು ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್ ಇದೆ, ಅದಕ್ಕೆ ಸ್ವಲ್ಪ ತೊಗೊಂಡು ಡಸ್ಟ್ ಆಫ್ ಮಾಡಿದೆ. ಜಸ್ಟ್ ಆಲ್ ಓವರ್ ಮೈ ಪೆರಿಮೀಟರ್ ಆಫ್ ದ ಫೇಸ್ ಐಬ್ರೋ ಡಸ್ಟ್ ಆಫ್ ಮಾಡಿ, ಜಸ್ಟ್ ಸ್ವಲ್ಪ ಗ್ರೇ ಬ್ರೌನಿಶ್ ಶೇಡ್ ತೊಗೊಂಡು ಐಬ್ರೋ ಫಿಲ್ಲಿಂಗ್ ಮತ್ತು ನ್ಯಾಚುರಲ್ ಗೈಡ್ಲೈನ್ ಏನಿದೆ ನಾನು ಐಬ್ರೋಸ್ದು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಐಬ್ರೋ ಕ್ಯಾನ್ ಚೇಂಜ್ ದ ಎಂಟೈರ್ ಲುಕ್ ಅನ್ನೋದಕ್ಕೆ ನೀವು ಇಲ್ಲೇ ನೋಡ್ತಿದ್ದೀರಾ. ಅದಾದಮೇಲೆ ಒಂದು ಐ ಶ್ಯಾಡೋ, ನೀವು ಇದೇ ತೊಗೋಬೇಕು ಅಂತೇನಿಲ್ಲ. ನಾನು ಬಂದು ಪ್ಯಾಟ್ರಿಕ್ ಐ ಶ್ಯಾಡೋ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕು ಸೇಮ್ ಕಲರ್ ಟೋನ್ ಇರೋದು, ಅಥವಾ ಈ ಟೆಕ್ನಿಕ್ನ ಯೂಸ್ ಮಾಡಿ ನೀವು ಬೇರೆ ಕಲರ್ಸಲ್ಲೂ ಮಾಡ್ಬೋದು. ಫಸ್ಟು ಒಂದು ಲೈಟರ್ ಶೇಡ್ ತೊಗೊಂಡು ಆಲ್ ಓವರ್ ದ ಲಿಡ್ ಅದನ್ನು ಹಾಕಿ ಬ್ಲೆಂಡ್ ಮಾಡಿದ್ದೀನಿ. ಇಟ್ ಲುಕ್ಸ್ somewhat like this, and I'm taking little darker shade and going on my outer corner and inner corner. So ಅದನ್ನು ಎರಡನ್ನು ಬ್ಲೆಂಡ್ ಮಾಡಿಕೊಂಡ್ರೆ it looks somewhat creates a depth and it looks something like this. I already was loving my matte eye like this, but I wanted to go for Deepavali, right? So without a shimmer and glitter, what is Deepavali is all about, right? So I decided to add a darker, deeper, a berry brown shade on the center of the lid. So illi center of the lid ಮಾತ್ರನೇ ಅಪ್ಲೈ ಮಾಡ್ತಾ ಇದ್ದೀನಿ, that is the key. And I'm going one more lighter shade and applying on top of the berry shade which I've already applied. It creates kind of a hollowness and it pops the eyes. And taking a champagne kind of a gold for brow bone, inner corner highlighting, and it opens up my eyes very well.
I'm repeating the same steps what I did on my upper lid to my lower lid, so it completes the look. Already ಸಿಕ್ಕಾಪಟ್ಟೆ tired ಆಗಿದೆ from the morning and it was visible on my face, so I'm using this nude kajal to open up my eyes and curling my lashes and double coat of mascara. I'm not preferring to go with the lashes today. So apply the mascara on upper lash and lower lash line. You will see the huge difference how your eye will look. And ಅದೇ palette ಅಲ್ಲಿ the cream eyeshadow I use ಮಾಡಿ I'm doing a brown liner, so it completes the look. It tight lines the eye also, so it's elongated my eye, doing that inner corner wing and the outer corner thing. Adding all the highlighter from Rare Beauty for Deepavali, which is so soft, smooth, and subtle, gives you that natural kind of a lighting and highlighting lift. And applying all on my high points and using Charlotte very spray on my face to set the entire makeup. And then lip combo, I wanted to go very subtle lip as well, which just matches to my eye color shades. So I'm using these two lip colors without a lip liner. I'm just using it as a lip liner itself, the darker lipstick, and then using a lighter shade only on the center of the lip, and I'm using my finger here just to dab dab dab, so it creates a softer look. So I'll go add my jewelry and come. So this is with my jewelry, a small bindi, earring, mangtika, neck piece, everything. So tell me if you create the look. If you want a more tutorial, please let me know in the comments. And also wishing you happy Deepavali everyone. Thank you so much for watching.